ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ನೋಡಿ, ಫ್ರೈಡೇ ಸೆಷನ್ನಲ್ಲಿ ಅಮೆರಿಕನ್ ಮಾರ್ಕೆಟ್ ನೋಡಿ ನಸ್ಡಾಕ್ ಕಾಂಪೋಸಿಟ್, S&P 500, ಡೌ ಜೋನ್ಸ್ ಫಾಲ್ ಅಪ್ ಟು 2% ಆಸ್ ಇನ್ಫ್ಲೇಷನ್ ಜಿಟರ್ಸ್ ಆ್ಯಂಡ್ ಟ್ರೇಡ್ ವರೀಸ್ ಮೇಕ್ ಇನ್ವೆಸ್ಟರ್ಸ್ ನರ್ವಿ. ಅಲ್ಲಿ ಒಂದು GDP ಕೂಡ ಜಾಸ್ತಿ ಬಂದಿದೆ, ಎಕ್ಸ್ಪೆಕ್ಟೇಷನ್ಗಿಂತ ಕಡಿಮೆ ಬಂದಿದೆ. ಮತ್ತು ಇನ್ನೊಂದು ಏನಂದರೆ 2 ಏಪ್ರಿಲ್ಗೆ ಗ್ಲೋಬಲಿ ಟ್ಯಾರಿಫ್ ಹೇರ್ತಾ ಇದ್ದಾರೆ ಟ್ರಂಪ್ ಅವರು. ಅದೊಂದು ಬಿಗ್ ಒಂದು ಕಾಸ್ ಆಗಿದೆ, ಹೆಡೇಕ್ ಆಗಿದೆ ಆಲ್ ಓವರ್ ದ ವರ್ಲ್ಡ್ ಅಂತ ಹೇಳ್ಬೋದು. ರಿಗಾರ್ಡಿಂಗ್ ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಕ್ರ್ಯಾಶ್ ಕೂಡ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ. ಹೀಗಾಗಿ ಅಮೇರಿಕನ್ ಮಾರ್ಕೆಟು ಫ್ರೈಡೇ ಸೆಷನ್ನಲ್ಲಿ ಸಾಕಷ್ಟು ಫಾಲ್ ಆಗಿದೆ. ಅದರಿಂದ ಒಂದು ಇನ್ಫ್ಲೇಷನ್ ಉದ್ಭವ ಆಗ್ಬೋದು, ಒಂದು ಹಣದುಬ್ಬರ ಜಾಸ್ತಿ ಆಗ್ಬೋದು ಅಮೇರಿಕಾದಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹಾಗೇನಾದರೆ ಈ ವ್ಯಕ್ತಿ ಇದ್ದಾರೆ ನೋಡಿ, ಜೆರೋಮ್ ಪೋವೆಲ್, ಫೆಡ್ ಚೇರ್ ಪರ್ಸನ್ ಇವರು ಅಮೇರಿಕದ್ದು. ಇವರು ಏನು ಡಿಸಿಷನ್ ತೊಗೊತಾರೆ, ಏನು ಹೇಳಿಕೆ ಕೊಡ್ತಾರೆ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಶೇರ್ ಮಾರ್ಕೆಟ್ಗೆ. ಇನ್ಫ್ಲೇಷನ್ ಜಾಸ್ತಿ ಆದರೆ ಇನ್ಫ್ಲೇಷನ್ ಜಾಸ್ತಿ ಆದರೆ ಇವರು ಯಾವುದೇ ಕಾರಣಕ್ಕೂ ರೇಟ್ ಕಟ್ ಅಂತೂ ಮಾಡೋ ಹಾಗಿಲ್ಲ, ಮಾಡೋದೂ ಇಲ್ಲ, ಅವರು ಸ್ಟ್ರಿಕ್ಟಾಗಿ ಹೇಳ್ತಾರೆ. ಹೀಗಾಗಿ ರೇಟ್ ಕಟ್, ಇನ್ಫ್ಲೇಷನ್ ಜಾಸ್ತಿ ಆದರೆ ರೇಟ್ ಕಟ್ ಆಗಲ್ಲ ಅಂತ ಅರ್ಥ. ರೇಟ್ ಕಟ್ ಆಗಲ್ಲ ಅಂದರೆ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ, ಫಾಲ್ ಆಗುತ್ತೆ. ಮಾರ್ಕೆಟ್ ಒಂದು ನೆಗೆಟಿವ್ ಪಾಯಿಂಟ್ ಆಫ್ ಅಪ್ರೋಚ್ ಅಂತ ಹೇಳ್ಬೋದು. ಹಾಗೆ ಇವ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ನೋಡಿ, ದಿಸ್ ಪರ್ಸನ್ ಈಸ್ ವೆರಿ ಇಂಪಾರ್ಟೆಂಟ್. ಇವರು ಡೊನಾಲ್ಡ್ ಟ್ರಂಪ್, ಅಮೆರಿಕನ್ ಪ್ರೆಸಿಡೆಂಟ್. ಇವ್ರಿಗೆ ಏನು ಹೇಳಬೇಕು, ಯಾವ ಒಂದು ಜಗತ್ತಿನ ಶಕ್ತಿಶಾಲಿ ದೇಶದ ಶಕ್ತಿಶಾಲಿ ವ್ಯಕ್ತಿ ಅಂತ ಕರಿಬೇಕು, ಏನಂತ ಕರಿಬೇಕು, ಇವ್ರ ಚಿತ್ರ ನೋಡಿದರೆ ಏನು ಅನಿಸುತ್ತೆ, ಈಗಿನ ಒಂದು ಇಮೇಜ್ ನೋಡಿದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಕ್ಕ ದೇಶಗಳಿಗೆ ಟ್ಯಾರಿಫ್ ಹಾಕ್ತಾ ಇದ್ದಾರೆ ಸಾಕಷ್ಟು, 25%. ಕೆನಡಾ, ಯುರೋಪ್ ಮೇನ್ ಟಾರ್ಗೆಟ್ ಆಗಿತ್ತು ಇವ್ರದ್ದು. ಆದರೆ ಈಗ 25 ದೇಶಗಳಿಗೆ 2 ಏಪ್ರಿಲ್ ಆನ್ವರ್ಡ್ಸ್ ಟ್ಯಾರಿಫ್ ಅಂತ ಘೋಷಣೆ ಮಾಡಿದ್ದಾರೆ. ಅದೊಂದು ಬಿಗ್ ಹೆಡ್ಏಕ್ ಆಗಿ ಆಲ್ ಓವರ್ ದ ವರ್ಲ್ಡ್ ಗ್ಲೋಬಲ್ ಕ್ರ್ಯಾಶ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಇವತ್ತು, ನಾಳೆ ಮತ್ತು ನಾಡಿದ್ದು 2 ದಿನ ಮಾರ್ಕೆಟ್ನಲ್ಲಿ ಒಂದು ಮೋಸ್ಟ್ ಪ್ರಾಬಬ್ಲಿ ಫಾಲ್ ಆಗೋ ಎಲ್ಲ ಚಾನ್ಸಸ್ ಇರುತ್ತೆ. ನಂತರ ಒಂದು 2-3 ದಿನದ ನಂತರ ಕ್ಲಾರಿಟಿ ಸಿಗುತ್ತೆ ಮಾರ್ಕೆಟ್ಗೆ, ಮತ್ತೆ ಒನ್ ಸೈಡ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ನಾಳೆ ಮತ್ತು ನಾಡಿದ್ದು 2 ದಿನ ವೇಟ್ ಆ್ಯಂಡ್ ವಾಚ್ ಮಾಡಿ, ಅವಸರ ಮಾಡಬೇಡಿ. ಅದರ್ವೈಸ್ ಪುಟ್ ಸೈಡ್ ಒಂದು ಟ್ರೈ ಮಾಡಬಹುದು ಆಪ್ಷನ್ಗಳನ್ನು. ನೋಡಿ, ಅಮಿಡ್ ಟ್ರಂಪ್ಸ್ ಟ್ಯಾರಿಫ್ ಟ್ರೀಟ್ಸ್ ಇಂಡಿಯಾ ಆ್ಯಂಡ್ US ಇಂಚ್ ಕ್ಲೋಸರ್ ಟುವರ್ಡ್ಸ್ ಟ್ರೇಡ್ ಡೀಲ್. ಟ್ರಂಪ್ ಅವರು ಬೇರೆ ದೇಶಗಳಿಗೆ, 25 ದೇಶಗಳಿಗೆ ಒಂದು ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನು ಹೇರ್ತಿದ್ದಾರೆ 2 ಏಪ್ರಿಲ್ ಆನ್ವರ್ಡ್ಸ್, 2ನೇ ತಾರೀಕಿನಿಂದ ಅಂತ ಘೋಷಣೆ ಮಾಡಿದ್ದಾರೆ ಆಲ್ರೆಡಿ. ನೋಡಬೇಕು, ನಾಳೆ ಒಂದು ಕ್ಲಿಯರಿಟಿ ಸಿಗುತ್ತೆ, ನಾಡಿದ್ದು ಕ್ಲಿಯರಿಟಿ ಸಿಗುತ್ತೆ 2ನೇ ತಾರೀಕಿಗೆ. ಹಾಗೆಯೇ ಇಂಡಿಯಾದ ಮೇಲೆ ಟ್ಯಾರಿಫ್ ಹೇರ್ತಾರೋ ಇಲ್ವೋ, ಒಂದು ಟ್ರೇಡ್ ಟಾಕ್ಸ್ ನಡೆದಿತ್ತು ಭಾರತ ಮತ್ತು ಅಮೆರಿಕದ ಮಧ್ಯೆ. ಟ್ರೇಡ್ ಟಾಕ್ಸ್ ಇನ್ನೂ ಸ್ಟಿಲ್ ಡೀಲ್ನಲ್ಲಿದೆ, ಅದು ಇನ್ನೂ ಬಗೆಹರಿದಿಲ್ಲ. ಅದೇನಾದರೂ ಟ್ರೇಡ್ ಡೀಲ್ ಸಕ್ಸಸ್ಫುಲ್ ಆಗುತ್ತಾ? ಸಕ್ಸಸ್ಫುಲ್ ಆದರೆ ನಮ್ಮ ಇಂಡಿಯಾದ ಮೇಲೆ ಅವರು ಟ್ಯಾರಿಫನ್ನು ಕಡಿಮೆ ಮಾಡ್ಬೋದು, ಅಥವಾ ರೆಸಿಪ್ರೋಕಲ್ ಟ್ಯಾರಿಫ್ ಅಂತ ಏನು ಕರೀತಾರೆ ಅದನ್ನು ತೆಗಿಬೋದು, ರಿಮೂವ್ ಮಾಡ್ಬೋದು. ಹಾಗೇನಾದರೆ ನಮ್ಮ ದೇಶಕ್ಕೆ ಮಾತ್ರ, ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ಒಂದು ಪಾಸಿಟಿವ್ ಸಂಕೇತ ಅಂತ ಹೇಳ್ಬೋದು. ಇಲ್ಲ, ನಾನು ರೆಸಿಪ್ರೋಕಲ್ ಟ್ಯಾರಿಫ್ ಆ್ಯಸ್ ಯೂಶುವಲ್ ಎಲ್ಲ ದೇಶದ ಮೇಲೆ ಹೇಗೆ ಏರಿದ್ದೀನಿ ಅದೇ ಥರನೂ ಇಂಡಿಯಾದ ಮೇಲೂ ಇರುತ್ತೆ ಅಂತಂದರೆ ಅಫ್ಕೋರ್ಸ್ ನಮ್ಮ ದೇಶದ ಮೇಲೂ, ನಮ್ಮ ಸ್ಟಾಕ್ ಮಾರ್ಕೆಟ್ ಮೇಲೂ ಅದು ನೆಗೆಟಿವ್ ಇಂಪ್ಯಾಕ್ಟ್ ಬೀರುತ್ತೆ. ಟ್ರೇಡ್ ಡೀಲ್ ನಡೆದಿದೆ, ಅದು ಏನಾಗುತ್ತೆ ಗೊತ್ತಿಲ್ಲ ಇನ್ನೂ. ಹೀಗಿದ್ದಾಗ ಏನು ಮಾಡಬೇಕು, ಬೆಸ್ಟ್ ಅಪಾರ್ಚುನಿಟಿ ಫಾರ್ ಇನ್ವೆಸ್ಟರ್ಸ್. ನಾ ಹೇಳ್ತಾ ಇರೋದು ಟ್ರೇಡರ್ಸ್ಗೆಲ್ಲ, ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಬೆಸ್ಟ್ ಅಪಾರ್ಚುನಿಟಿ ಸಿಗುತ್ತೆ. ಬೈ ದ ಡಿಪ್ ಸ್ಟ್ರಾಟಜಿಯನ್ನು ಇವಾಗ ಯೂಸ್ ಮಾಡ್ಕೋಬೋದು. ಮಾರ್ಕೆಟ್ ಕ್ರ್ಯಾಶ್ ಆದರೆ ಮೋರ್ ದ್ಯಾನ್ ಒಂದು 5-10% ಈ ಥರ ಏನಾದರೂ ಫಾಲ್ ಆದರೆ 100% ಒಂದು ಬೈ ದ ಡಿಪ್ ಅಪಾರ್ಚುನಿಟಿ. ಒಳ್ಳೊಳ್ಳೆ ಸ್ಟಾಕ್ಗಳನ್ನು ಬೈ ಮಾಡಿ, ಡಿಪ್ನಲ್ಲಿ ಬೈ ಮಾಡಿ ಇಟ್ಕೊಳ್ಳಿಕ್ಕೆ 5-10 ವರ್ಷ ಫಂಟಾಸ್ಟಿಕ್ ರಿಟರ್ನ್ ಸಿಗ್ಬೋದು. ಆ ಥರ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಇದು ಫ್ರೈಡೇದ್ದು ಅಮೇರಿಕನ್ ಮಾರ್ಕೆಟ್. ಡೌ ಜೋನ್ಸ್ ನೋಡಿ, ಡೌ ಜೋನ್ಸ್ 715% ಫಾಲ್ ಆಗಿದೆ. S&P 500 ಆಲ್ಮೋಸ್ಟ್ ಆಲ್ 2%, 112 ಪಾಯಿಂಟ್ ಫಾಲ್ ಆಗಿದೆ. ನಸ್ಡಾಕ್ ಆಲ್ಮೋಸ್ಟ್ ಆಲ್ 3%, 480 ಪಾಯಿಂಟ್. S&P 2000 ಸ್ಮಾಲ್ ಕ್ಯಾಪ್ 2000 ಏನಿದೆ ಅದು ಕೂಡ 2% ಫಾಲ್ ಆಗಿದೆ. ಒಂದು ಬಿಗ್ ಫಾಲ್ ಇನ್ ಅಮೇರಿಕನ್ ಮಾರ್ಕೆಟ್ ಫ್ರೈಡೇ ಮಾರ್ಕೆಟ್ನಲ್ಲಿ ಆಗಿತ್ತು ಸ್ನೇಹಿತರೆ. ಹಾಗೆ ಇವಾಗ ಸದ್ಯ ಫ್ಯೂಚರ್ಸ್ ನಡೀತಾ ಇದೆ, ಲೈವ್ ಟ್ರೇಡ್ ನಡೀತಾ ಇದೆ ಮಧ್ಯಾಹ್ನ 3:00 ನೋಡಿ. US 30 ಡೌ ಫ್ಯೂಚರ್ಸ್ನಲ್ಲಿ ಕೂಡ ಅರ್ಧಕ್ಕಿಂತಲೂ ಜಾಸ್ತಿ ಪರ್ಸೆಂಟೇಜ್ ಫಾಲ್ ಆಗಿದೆ ಸದ್ಯಕ್ಕೆ. ಮಾರ್ಕೆಟ್ ಓಪನ್ ಆಗೋದು ಸಾಯಂಕಾಲ 7 ಗಂಟೆಗೆ,
ಬಟ್ ಇವಾಗ 330 ಆಗಿದೆ ಮಧ್ಯಾಹ್ನ. ಇವಾಗ ಡವ್ ಫ್ಯೂಚರ್ಸ್ ಓಪನ್ ಇದೆ, ಇದು ಕೂಡ ನೋಡಿ 279 ನೆಗೆಟಿವ್ನಲ್ಲಿ ಟ್ರೇಡ್ ಆಗ್ತಾ ಇದೆ. S&P 500 1% ನೆಗೆಟಿವ್, US ಟೆಕ್ 1.5% ನೆಗೆಟಿವ್, ಸ್ಮಾಲ್ ಕ್ಯಾಪ್ ಕೂಡ 1.5% ನೆಗೆಟಿವ್ನಲ್ಲಿದೆ. ಹೀಗಾಗಿ ಇವತ್ತಿನ ಮಾರ್ಕೆಟು ನೆಗೆಟಿವ್ನಲ್ಲಿ ಕ್ಲೋಸ್ ಆದರೆ 100% ನಾಳೆ ಒಂದು ಬಿಗ್ ಗ್ಯಾಪ್ ಡೌನ್ ಓಪನಿಂಗ್ ನಮ್ಮ ಇಂಡಿಯನ್ ಮಾರ್ಕೆಟ್ನಲ್ಲಿ ಸಿಗಬಹುದು. ಯಾರಾದರೂ ಪುಟ್ ಆಪ್ಷನ್ ಬೈ ಮಾಡಿದವ್ರಿಗೆ ಒಂದು ಲಾಟ್ರಿ ಹೊಡಿತಾ ಅಂತ ಹೇಳ್ಬೋದು. ಕಾಲ್ ಆಪ್ಷನ್ ಬೈ ಮಾಡಿದವ್ರಿಗೆ ತುಂಬ ನಷ್ಟ ಆಗುತ್ತೆ. ಇರಲಿ, ಅದಕ್ಕೆ ಓವರ್ ನೈಟ್ ಯಾವುದೂ ಪೊಸಿಷನ್ನ ಇಟ್ಕೋಬೇಡಿ ಅಂತ ಹೇಳೋದು ನಾನು ಪ್ರತಿದಿನ. ಓವರ್ ನೈಟ್ ಯಾವುದೇ ಪೊಸಿಷನ್ನ ಹಾಗೆ ಬ್ಲೈಂಡಾಗಿ ಬಿಡಲಿಕ್ಕೆ ಹೋಗಬೇಡಿ. ಈ ಥರ ಏನಾದರೂ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದಾಗ ಹ್ಯೂಜ್ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ. ಅದರಲ್ಲಿ ನಾಳೆ ಒಂದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಒಂದು ಚಾರ್ಟ್ ನೋಡಿಬಿಟ್ಟು ನಾವು ಲೆವೆಲ್ಸ್ಗಳನ್ನು ಅನಲೈಸ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ನಿಫ್ಟಿ 50 ನೋಡಿ, ಶುಕ್ರವಾರಂದು 72 ಪಾಯಿಂಟ್ ನೆಗೆಟಿವ್ನಲ್ಲಿ ಕ್ಲೋಸ್ ಆಗಿತ್ತು. 23,519 ಮಾರ್ಕೆಟ್ ಕ್ಲೋಸ್ ಆಗಿದೆ. ನೋಡಿ, ನಿಫ್ಟಿದು ಡೈಲಿ ಚಾರ್ಟ್ ಇದು ನಾವು ಕೆಲವು ದಿನಗಳ ಹಿಂದೆ ಒಂದು ಅನಲೈಸ್ ಮಾಡಿದ್ದೀವಿ. ಏನಪ್ಪ ಅಂದರೆ, ಮಾರ್ಕೆಟ್ ಆಲ್ರೆಡಿ ಒಂದು ಟಾರ್ಗೆಟ್ ರೀಚ್ ಆಗಿದೆ 23,600 ಇತ್ತು, 23,800. ನಂತರ ಏನಾಗ್ಬೋದು ಅಂದರೆ, ಇಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದೆ ಅಂತ ಹೇಳಿದ್ವಿ. ಹೀಗಾಗಿ ಒಂದು ಈ ಥರ ಸಿನಾರಿಯೋ ಆಗಿಬಿಟ್ಟು ನಂತರ ಪುಲ್ ಬ್ಯಾಕ್ ಆದರೆ ಫಂಟಾಸ್ಟಿಕ್ ರ್ಯಾಲಿ ಬರುತ್ತೆ ಅಂತ ನಾನು ಅನಲೈಸ್ ಮಾಡಿದ್ದೆ. ಆ ಸಿನಾರಿಯೋ ಇವಾಗ ಉದ್ಭವ ಆಗಿದೆ. ಮೋಸ್ಟ್ ಪ್ರಾಬಬ್ಲಿ ಈ ಒಂದು ಪ್ಯಾಟರ್ನ್ ಫಾರ್ಮ್ ಆಗ್ಬೋದು ಅಂತ ಅಸ್ಯೂಮ್ಷನ್ ಮಾಡ್ತಾ ಇದ್ದೇನೆ ನಾನು. ಏನಕ್ಕೆ ಅಂದರೆ ನೋಡಿ, ಇವಾಗ ಗ್ಲೋಬಲ್ ಇಂಪ್ಯಾಕ್ಟ್ ಕೂಡ, ಅಮೇರಿಕನ್ ಇಂಪ್ಯಾಕ್ಟ್, ಗ್ಲೋಬಲ್ ಇಂಪ್ಯಾಕ್ಟ್, ಹಾಗೆ ನಮ್ಮ ಇಂಡಿಯನ್ ಮಾರ್ಕೆಟ್ ಎಲ್ಲವೋ ಒಂದು ನೋಡಿದರೆ FIs ಮತ್ತೆ ತಿರ್ಗಾ ಸೆಲ್ ಮಾಡ್ತಾ ಇದ್ದಾರೆ. ಇವನ್ನೆಲ್ಲ ನೋಡಿದರೆ ಈ ಥರ ಒಂದು ಪ್ಯಾಟರ್ನ್ ಫಾರ್ಮ್ ಆಗ್ಬೋದು. ಈ ಥರ ಪ್ಯಾಟರ್ನ್ ಫಾರ್ಮ್ ಆದರೆ ನಮ್ಮ ಲೆವೆಲ್ ಏನಿರ್ಬೋದು. ಸೊ ಫಸ್ಟ್ ಒಂದು ಫೈನಲ್ ಒಂದು ಸ್ಟಾಪ್ ಲಾಸ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ನಾನು. 23,061 ದಿಸ್ ಇಸ್ ಫೈನಲ್ ಸ್ಟಾಪ್ ಲಾಸ್ ಫಾರ್ ನಾಳೆ ಮತ್ತು ನಾಡಿದ್ದು 2 ದಿನಕ್ಕೆ ಕನ್ಸಿಡರ್ ಮಾಡಿ. ಕೇವಲ ನಾಳೆಗೆ ಅಂತ ಕನ್ಸಿಡರ್ ಮಾಡಬೇಡಿ. ನಾಳೆ ಮತ್ತು ನಾಡಿದ್ದು 23,061 ಈಸ್ ಅ ವೆರಿ ಬಿಗ್ ಸಪೋರ್ಟ್ ಇದೆ. ಏಕೆಂದರೆ ಅಲ್ಲಿ ಬ್ರೇಕ್ಔಟ್ ಆದ ನಂತರ ನಮಗೆ ಬಿಗ್ ಅಪ್ ಮೂವ್ ಆಗಿತ್ತು. ಹೀಗಾಗಿ ಅದನ್ನು ಹೋಲ್ಡ್ ಮಾಡ್ಬೋದು. ಹೀಗಾಗಿ ಅಲ್ಲಿವರೆಗೆ ಬಂದುಬಿಟ್ಟು ಈ ಥರ ಒಂದು ಬಂದುಬಿಟ್ಟು ನಾಳೆ ನಾಡಿದ್ದು ಡ್ರಾಪ್ ಆಗಿ ನಂತರ ಥರ್ಸ್ಡೇ ಅಥವಾ ಫ್ರೈಡೇದಿಂದ ಮತ್ತೆ ರಿಕವರಿ ಆಗೋ ಚಾನ್ಸಸ್ ಇದೆ ಅಂತ ಅನ್ನಿಸ್ತಾ ಇದೆ. ಲೆಟ್ಸ್ ಸಿ ಏನಾಗ್ಬೋದು ಅಂತ ನೋಡೋಣ. ಸೊ ಯಾವುದಕ್ಕೂ ನಮ್ಮ ಸಪೋರ್ಟ್ ಬಂದ್ಬಿಟ್ಟು 23,250 ಒಂದು ಸೈಕಾಲಜಿಕಲ್ ಸಪೋರ್ಟ್ ಬರುತ್ತೆ. ಇನ್ನು ನಾಳೆಗೆ ಇಂಟ್ರಾಡೇಗೆ ಹೇಳ್ತಾ ಇರೋದು 23,250 ಇಸ್ ಅ ಸೈಕಾಲಜಿಕಲ್ ಸಪೋರ್ಟ್. ಅದರ ಕೆಳಗಡೆ ಬಂದರೆ 500 ಪಾಯಿಂಟ್ ಫಾಲ್ ಆದರೂ ಆಗ್ಬೋದು. ಅಂದರೆ 23,061 ಈಸ್ ಅ ಮೇಜರ್ ಸಪೋರ್ಟ್. ಇದನ್ನು ಕನ್ಸಿಡರ್ ಮಾಡ್ಕೊಳ್ಳಿ, ಮಾರ್ಕ್ ಮಾಡಿ ಇಟ್ಕೊಳ್ಳಿ ಈ ಲೆವೆಲ್ಗಳನ್ನು. ಹೀಗಾಗಿ ಯಾವುದೇ ಕಾರಣಕ್ಕೂ ಇಂಟ್ರಾಡೇದಲ್ಲಿ ಟ್ರೇಡ್ ಮಾಡೋರು, ಸ್ಪೆಷಲಿ ಆಪ್ಷನ್ ಬಾಯರ್ಸ್ ಹೇಳೋದೇನೆಂದರೆ, ದಯವಿಟ್ಟು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡ್ಕೊಂಡ್ಬಿಟ್ಟು ಎಂಟರ್ ಆ್ಯಂಡ್ ಎಕ್ಸಿಟ್ ಆಗಿ, ಬ್ಲೈಂಡಾಗಿ ಎಂಟರ್ ಆಗಬೇಡಿ, ಬ್ಲೈಂಡಾಗಿ ಎಕ್ಸಿಟ್ ಆಗಬೇಡಿ. ಸಪೋರ್ಟ್ ಎಲ್ಲಿದೆ, ರೆಸಿಸ್ಟೆನ್ಸ್ ಎಲ್ಲಿದೆ, ಯಾವ ಕಾಲ್ ಬೈ ಮಾಡ್ಬೇಕಾ, ಪುಟ್ ಬೈ ಮಾಡ್ಬೇಕಾ, ಅದನ್ನು ಡಿಸೈಡ್ ಮಾಡ್ಕೊಳ್ಳಿ. ಸಪೋರ್ಟ್ನಲ್ಲಿದ್ದರೆ ರೆಸಿಸ್ಟೆನ್ಸ್ನಲ್ಲಿದ್ದರೆ ಸೆಲ್ ಮಾಡೋದು, ಸಪೋರ್ಟ್ನಲ್ಲಿದ್ದರೆ ಬೈ ಆ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಇಂಟ್ರಾಡೇದಲ್ಲಿ 1 or 2 ಟ್ರೇಡ್ ಮಾಡ್ಕೊಳ್ಳಿ, ಸಕ್ಸಸ್ಫುಲ್ ಟ್ರೇಡ್ ಮಾಡ್ಕೊಳ್ಳಿ, ಎಕ್ಸಿಟ್ ಆಗಿ. ಅದೇ ಜಾಣತನ ಈ ಒಂದು ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ, ಸ್ಪೆಷಲಿ ಆಪ್ಷನ್ ಟ್ರೇಡಿಂಗ್ನಲ್ಲಿ. ಇಲ್ಲಪ್ಪ ಅಪ್ಸೈಡ್ ಮೂವ್ ಆಯಿತು, ನಮ್ಮ ಟ್ರೇಡ್ ಏನು ಟಾಕ್ಸ್ ನಡೆದಿವೆ ಇಂಡಿಯಾ ಮತ್ತು US ಮಧ್ಯೆ ಸಕ್ಸಸ್ಫುಲ್ ಆತಂದರೆ ಎಸ್ ರಿಕವರಿ ಆಗುತ್ತೆ. ಫಸ್ಟ್ ಯಾವುದಂದರೆ 23,650 ಕ್ರಾಸ್ ಆಯಿತು ಅಪ್ಸೈಡ್ ಅಂದರೆ ಎಸ್ ಮತ್ತೆ ಪಾಸಿಟಿವ್ ಮೂಮೆಂಟಮ್ ಅಪ್ಸೈಡ್ ಬರುತ್ತೆ. 23,800 ಫಸ್ಟ್ ಟಾರ್ಗೆಟ್ ಇಟ್ಕೋಬೋದು. ನಂತರ ನಾಡಿದ್ದು 2 ಏಪ್ರಿಲ್ ಆನ್ವರ್ಡ್ಸ್ 24,000 ಈ ಥರ ಎಲ್ಲ ಕನ್ಸಿಡರ್ ಮಾಡ್ಬೋದು. ಸದ್ಯಕ್ಕೆ ಆ ಸಿನಾರಿಯೋ ಇಲ್ಲ ಅಂತ ಅನ್ನಿಸ್ತಾ ಇದೆ. ನೆಗೆಟಿವ್ ಸೈಡ್ ಜಾಸ್ತಿ ಕಾಣ್ತಾ ಇದೆ. ಲೋವರ್ ಸೈಡ್ ಬಂದುಬಿಟ್ಟು ಈ ಥರ ಬಂದುಬಿಟ್ಟು ರಿಕವರಿ ಆಗಬಹುದು. ಇದು ಕೂಡ ಲಕ್ಷ್ಯ ಇರಲಿ. ವಿ ಶೇಪ್ ರಿಕವರಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹೀಗಾಗಿ ಅಪ್ಸೈಡ್ ಅಂಟಿಲ್ ಅನ್ಲೆಸ್ 23,800 ಏನಿದೆ ಇದು ಕ್ರಾಸ್ ಆಗೋವರೆಗೆ ಅಪ್ಸೈಡ್ ಮೂವ್ ಬರೋದು ಅಷ್ಟು ಈಸಿ ಅಲ್ಲ ಸ್ನೇಹಿತರೆ. ಸೊ ಪ್ಲ್ಯಾನ್ ಫಾರ್ ದಿಸ್, ಈ ಥರ ಸಿನಾರಿಯೋ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲಿ ಬೈ ಮಾಡ್ಬೋದು, ಈ ಥರ ರಾಕೆಟ್ ಥರ ಮತ್ತೆ ಮೂವ್ ಆಗಬಹುದು. ಇನ್ನು ಬ್ಯಾಂಕ್ ನಿಫ್ಟಿ ನೋಡಿ, ಬ್ಯಾಂಕ್ ನಿಫ್ಟಿ ಫ್ರೈಡೇ ವೆರಿ ಫ್ಲ್ಯಾಟ್ ಕ್ಲೋಸ್ ಆಗಿದೆ. ಕೇವಲ 11 ಪಾಯಿಂಟ್ ನೆಗೆಟಿವ್ನಲ್ಲಿ ಕ್ಲೋಸ್ ಆಗಿದೆ.
51,564ರಲ್ಲಿ ಕ್ಲೋಸ್ ಆಗಿದೆ. ಇದು ಬ್ಯಾಂಕ್ ನಿಫ್ಟಿದು ಡೈಲಿ ಚಾರ್ಟು ಇಂಟ್ರೆಸ್ಟಿಂಗ್ ಚಾರ್ಟ್ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ. ಇದರಲ್ಲಿ ನಿಮಗೆ ಪದೇ ಪದೇ ಹೇಳ್ತಾ ಇದೆ ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗಿದೆ, ಅದು ಬ್ರೇಕೌಟ್ ಆಗಿದೆ ಅಂತ. ಎಸ್, ಡಬ್ಲ್ಯೂ ಪ್ಯಾಟರ್ನ್ ನಿಮ್ಗೆ ಕಾಣ್ತಾ ಇದೆ, ಇದು ಬ್ರೇಕೌಟ್ ಆಗಿದೆ ನೋಡಿ. ಆಲ್ರೆಡಿ ಟಾರ್ಗೆಟ್ ಕೂಡ ರೀಚ್ ಆಯಿತು, ಅದ್ರ ಮೇಲ್ಗಡೆ ಟ್ರೇಡ್ ಆಗ್ತಾ ಇದೆ. ಓಕೆ ಫೈನ್. ಇಲ್ಲೊಂದು ಇಂಟ್ರೆಸ್ಟಿಂಗ್ ಕ್ಯಾಂಡಲ್ ಫಾರ್ಮ್ ಆಗಿದೆ ನೋಡಿ. ಎಸ್, ವೆರಿ ಇಂಟ್ರೆಸ್ಟಿಂಗ್ ನೋಡಿ. ಯಾವುದಪ್ಪ ಅದು ಅಂದರೆ ಇದೇ ಕ್ಯಾಂಡಲ್ ನೋಡಿ, ಇಂಟ್ರೆಸ್ಟಿಂಗ್ ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ. ವೆರಿ ಇಂಟ್ರೆಸ್ಟಿಂಗ್ ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ ಆನ್ ಡೈಲಿ ಬೇಸಿಸ್ ಫ್ರೈಡೇ ಟ್ರೇಡಿಂಗ್ ಸೆಷನ್ನಲ್ಲಿ. ಹೀಗಾಗಿ ನೈದರ್ ಅಪ್ ಸೈಡ್ ನೈದರ್ ಡೌನ್ ಸೈಡ್ ಅಂತ ಹೇಳ್ತಾ ಇದೆ. ಇದು ಯಾವ ಸೈಡ್ ಆದರೂ ಒಂದು ಬಿಗ್ ಮೂವ್ ಬರೋ ಚಾನ್ಸಸ್ ಇದೆ ಅಂತ ಅರ್ಥ. ಆದರೆ ಇಲ್ಲಿ ಒಂದು ಗ್ಯಾಪ್ ಇದೆ ನೋಡಿ. ಈ ಗ್ಯಾಪ್ ಫಿಲಪ್ ಮಾಡಲಿಕ್ಕೆ ಖಂಡಿತ ಮಾರ್ಕೆಟ್ ಬರುತ್ತೆ. ಎಲ್ಲಿಗೆ ಬರುತ್ತೆ? ಇಲ್ಲಿವರೆಗೆ ಮಾರ್ಕೆಟ್ ಬರುತ್ತೆ. ಅಂದರೆ ಬಿಲೋ 51,000 ಟ್ರೇಡ್ ಆಗೋ ಚಾನ್ಸಸ್ ಇದೆ ಅಂತ ಅರ್ಥ. ಇಲ್ಲಿಗೆ ಬಂದ್ಬಿಟ್ಟು ಮತ್ತೆ ಏನಾಗುತ್ತೆ, ಈ ಥರ ವಾಪಸ್ ಹೋಗ್ಬೋದು ಅಥವಾ ಫರ್ದರ್ ಫಾಲ್ ಆಗಿಬಿಟ್ಟು ಇಲ್ಲಿದೆ ನೋಡಿ, ಈ ಥರ ಒಂದು ಟಚ್ ಆಗಿಬಿಟ್ಟು ರಿಕವರಿ ಆಗ್ಬೋದು. ಬ್ಯಾಂಕ್ ನಿಫ್ಟಿಯಲ್ಲಿ ಜಾಸ್ತಿ ಪಾಯಿಂಟ್ಸ್ಗಳ ಮೂವ್ಮೆಂಟ್ ಇರುತ್ತೆ. ಹೀಗಾಗಿ ಒಂದು ಫಾಲ್ ಆಗ್ಬೋದು ಅಥವಾ ಆಗದೇ ಇರ್ಬೋದು. ಯಾಕಂದರೆ ಕ್ಯಾಂಡಲ್ ಆ ಥರ ಇದೆ, ನಾನ್ ಡಿಶ್ಯೂ ಕ್ಯಾಂಡಲ್ ಇದೆ. ಯಾವುದಕ್ಕೂ ನಾವು ಚಾರ್ಟ್ ನೋಡೋದಾದರೆ ನಾವು ಡೈಲಿ ಚಾರ್ಟ್ನಲ್ಲಿ ಇದರಲ್ಲಿ ಸಪೋರ್ಟ್ ಹುಡುಕ್ಬೇಕಂದ್ರೆ ನೋಡಿ 51,000 ಇಸ್ ಅ ವೆರಿ ಬಿಗ್ ಸಪೋರ್ಟ್. ಏನಕ್ಕೆ ಹೇಳ್ತೀನಿ ಅಂದರೆ ಇಲ್ಲಿ ಅದರದ್ದೊಂದು ಟಾರ್ಗೆಟ್ ಇತ್ತು, ಅದನ್ನು ದಾಟಿ ಹೋಗಿದೆ. 51,000 ಇಸ್ ಅ ಬಿಗ್ ಸಪೋರ್ಟ್ ಬರುತ್ತೆ. ಅದನ್ನು ದಾಟಿ ಕೆಳಗಡೆ ಬಂದರೆ ನಾ ಏನು ಡ್ರಾ ಮಾಡಿದ್ದೀನಿ ಲೈನು 50,600 ಈಸ್ ಎ ವೆರಿ ಬಿಗ್ ಸಪೋರ್ಟ್ ಆಗುತ್ತೆ. ಮತ್ತೆ ಅಂದರೆ ಇವತ್ತಿನ ಲೆವೆಲ್ ಎಷ್ಟಿದೆ 51,560 ಸಪೋರ್ಟ್ ಎಲ್ಲಿಗೆ ಬರುತ್ತೆ 50,500. ಅಂದರೆ ಇನ್ನೂ 1,000 ಪಾಯಿಂಟ್ಗಳ ಫಾಲ್ ಆಗೋ ಚಾನ್ಸಸ್ ಕೂಡ ಇದೆ. ಈ ಥರ ಏನಾದರೂ ಫಾಲ್ ಆಗಿಬಿಟ್ಟು ರಿಕವರಿ ಆಗ್ಬಹುದಾ? ಎಸ್, ಪಾಸಿಬಿಲಿಟಿ ಜಾಸ್ತಿ ಇದೆ. 99% ಈ ಒಂದು ಸಿನಾರಿಯೋ ಇದೆ. ಈ ಥರ ಒಂದು ಚಾರ್ಟ್ ಪ್ಯಾಟರ್ನ್ ಕ್ರಿಯೇಟ್ ಆದರೂ ಆಗಬಹುದು ಅಂತ ಅನಿಸ್ತಾ ಇದೆ. ಏನಕ್ಕೆ ನೋಡಿ, ಇಲ್ಲಿಂದ ಇಲ್ಲಿ ಯಾವಾಗ ಬ್ರೇಕ್ಔಟ್ ಆಯಿತು, ರಾಕೆಟ್ ಥರ ಮೂವ್ ಆಗಿದೆ. ಇಟ್ ನೀಡ್ ರೆಸ್ಟ್. ಒಂದು ಹೆಲ್ದಿ ಕರೆಕ್ಷನ್ ಬೇಕಾಗಿದೆ. ಈ ಥರ ಕರೆಕ್ಷನ್ ಆಗಿಬಿಟ್ಟು ಮೇಲ್ಗಡೆ ಹೋಗ್ಬೋದು. ಅದಕ್ಕೆ ಕಾರಣ ಕೂಡ ಉದ್ಭವ ಆಗಿದೆ. ರೆಸಿಪ್ರೋಕಲ್ ಟ್ಯಾರಿಫ್ಸ್, ಅಮೇರಿಕನ್ ಟ್ರೇಡ್ ವಾರ್, ಇವೆಲ್ಲ ಕಾರಣ ಕೂಡ ಬೇಕಾಗಿದೆ, ಮಾರ್ಕೆಟ್ಗೆ ಬೇಕಾಗಿತ್ತು. ಆ ಕಾರಣ ಕೂಡ ಸಿಕ್ಕಿದೆ. ಹೀಗಾಗಿ ಫಾಲ್ ಆಗುತ್ತೆ, ನಂತರ ಒಂದೇ ದಿನದಲ್ಲಿ ರಿಕವರಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನಂತರ ಇದು ಒಂದು ಗ್ಯಾಪ್ ಇದೆ. ತುಂಬ ದಿನ ಹೇಳ್ತಾ ಇದ್ದೀನಿ ನಾನು, ಈ ಗ್ಯಾಪ್ ಫಿಲಪ್ ಮಾಡಲಿಕ್ಕೆ ಖಂಡಿತ ಮತ್ತೆ ಬರುತ್ತೆ. ಒಂದು ಸಲ ಬಂದಿದೆ ಇಲ್ಲಿ, ಅಗೇನ್ ಇಟ್ ವಿಲ್ ಕಮ್ ಆ್ಯಂಡ್ ರೀಚ್ 52,000 ಅಬೋವ್. ಸೊ ನಾಳೆಗೆ ಇಂಟ್ರಾಡೇ ಟ್ರೇಡ್ ಮಾಡೋರಿಗೆ ಟಿಪ್ಸ್ ಏನಪ್ಪ ಅಂದರೆ, ದಯವಿಟ್ಟು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿ. ಅನ್ಲೆಸ್ ಅಂಟಿಲ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡ್ಕೊಳ್ದೇನೆ ಬ್ಲೈಂಡ್ ಆಗಿ ಎಂಟರ್ ಆ್ಯಂಡ್ ಎಕ್ಸಿಟ್ ಆಗಬೇಡಿ. ಎಸ್, ಮಾರ್ಕೆಟು ಇಂಟ್ರಾಡೇದಲ್ಲಿ ಸಾಕಷ್ಟು ಅವಕಾಶ ಕೊಡುತ್ತೆ ಸ್ನೇಹಿತರೆ. ತಾಳ್ಮೆಯಿಂದ ವೇಟ್ ಮಾಡಿ, ಹಂಟ್ ಮಾಡಿ, ನಿಮ್ಮ ಟಾರ್ಗೆಟನ್ನು ಹಿಟ್ ಮಾಡ್ಕೊಳ್ಳಿ, ದುಡ್ಡು ಮಾಡ್ಕೊಳ್ಳಿ, ಮತ್ತು ಸಿಸ್ಟಮನ್ನು ಕ್ಲೋಸ್ ಮಾಡಿ. ಇನ್ನು FIs DIs ಆ್ಯಕ್ಟಿವಿಟಿ ನೋಡೋದಾದರೆ, FIs ಮತ್ತೆ ಸೆಲ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಫ್ರೈಡೇ FIs 4,352 ಕೋಟಿ ಸೆಲ್ ಮಾಡಿದ್ದಾರೆ. ಆದರೆ DIs ಅವ್ರ ಅಗೇನ್ಸ್ಟ್ ಬೈ ಮಾಡಿದ್ದಾರೆ ಹೈಯೆಸ್ಟ್ ಕ್ವಾಂಟಿಟಿ 7,600 ಕೋಟಿ ನೆಟ್ ಕ್ಯಾಶ್ ಬೈ ಮಾಡಿದ್ದಾರೆ. DIs ಅಷ್ಟು ನಮಗೆ ಇಂಪಾರ್ಟೆನ್ಸ್ ಕಂಡು ಬರೋಲ್ಲ. FIs ಸೆಲ್ ಮಾಡ್ತಾಯಿದ್ರೆ ಖಂಡಿತ ಕಷ್ಟ ಆಗುತ್ತೆ ಮಾರ್ಕೆಟ್ಗೆ ಸಸ್ಟೈನ್ ಆಗೋದು. ವೆರಿ ಇಂಪಾರ್ಟೆಂಟ್ SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡಿ 260 ಪಾಯಿಂಟ್ ಒಂದು ಮೈನಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಸದ್ಯಕ್ಕೆ 260 ಪಾಯಿಂಟ್ಸ್ ಮೈನಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ನೋಡಬೇಕು ಸಾಯಂಕಾಲ ಅಮೆರಿಕನ್ ಮಾರ್ಕೆಟ್ ಹೇಗೆ ಓಪನ್ ಆಗುತ್ತೆ. ಅಲ್ಲಿ ಇನ್ನೂ ಒಂದು ಫಾಲ್ ಆದರೆ, ಇನ್ನೂ ನೆಗೆಟಿವ್ ಓಪನಿಂಗ್ ಆದರೆ, ಇನ್ನೂ ಫಾಲ್ ಆದರೆ ಡೆಫಿನೆಟ್ ಇದು 300 ಕ್ರಾಸ್ ಆದರೂ ಆಗ್ಬೋದು SGX ನಿಫ್ಟಿ. ಅಂದರೆ ನಾಳೆ ಒಂದು ಬಿಗ್ ಗ್ಯಾಪ್ ಡೌನ್ ಓಪನಿಂಗ್ ಆಗ್ಬೋದು. ನಂತರ ಪ್ರಾಫಿಟ್ ಬುಕ್ಕಿಂಗ್ ಆದರೆ ರಿಕವರಿ ಆಗುತ್ತೆ. ನಂತರ ಅಗೇನ್ ಟಾಪ್ ಲೆವೆಲಲ್ಲಿ ಸೆಲ್ ಮಾಡಲಿಕ್ಕೆ ಟ್ರೈ ಮಾಡಿ. ನನ್ನ ಟಿಪ್ಸ್ ಫಂಟಾಸ್ಟಿಕ್ ಐಡಿಯಾ ಇದು. ಇಮಿಡಿಯೇಟ್ ಎಂಟರ್ ಆಗಬೇಡಿ. 9:15ಕ್ಕೆ ವೇಟ್ ಮಾಡಿ. ಏನಕ್ಕೆ ಅಂದರೆ ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತೆ. ಯಾರ್ಯಾರು ಓಪನ್ ಪೊಸಿಷನ್ ಇರುತ್ತೆ ನೈಟ್ನಲ್ಲಿ ಅವರು ಪ್ರಾಫಿಟ್ ಮಾಡ್ಕೊತಾರೆ. ನಂತರ ಮಾರ್ಕೆಟ್ ರಿಕವರ್ ಆಗುತ್ತೆ. 50 ಪಾಯಿಂಟ್ 100 ಪಾಯಿಂಟ್ 150 ಪಾಯಿಂಟ್ ರಿಕವರ್ ಆಗುತ್ತೆ. ಆ ಟೈಮ್ನಲ್ಲಿ ಎಲ್ಲಿ ರೆಸಿಸ್ಟೆನ್ಸ್ ಒಂದು ಸಿಗುತ್ತೆ ನಿಮಗೆ, ಅಲ್ಲಿ ಒಂದು ಸೆಲ್ ಮಾಡಲಿಕ್ಕೆ ಬಿಗ್ ಅಪಾರ್ಚುನಿಟಿ ಸಿಗುತ್ತೆ. ಆ ಟೈಮ್ನಲ್ಲಿ ಸೆಲ್ ಮಾಡಿ. ಅವಾಗ ಫಂಟಾಸ್ಟಿಕ್ ಪುಟ್ ಆಪ್ಷನ್ನಲ್ಲಿ ನಿಮಗೆ
ರಿವಾರ್ಡ್ ಸಿಗುತ್ತೆ ಅಂತ ಹೇಳಬಲ್ಲೆ ಸ್ನೇಹಿತರೆ. ನೀವು ಕೂಡ ಪ್ಲಾನ್ ಮಾಡ್ಕೊಳ್ಳಿ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡ್ಕೊಳ್ಳಿ ಸ್ನೇಹಿತರೆ. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೇನೆ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಇಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.